ನಮಸ್ಕಾರ ಕನ್ನಡಿಗರೇ. ಕೆಲಸ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಮಾಡೋ ಕೆಲಸದ ಬಗ್ಗೆ ಸ್ವಲ್ಪ ಹೆಮ್ಮೆ ಇರಲಿ, ಹಂಗೆ ಸ್ವಲ್ಪ ನಿಯತ್ ಕೂಡ ಇರಲಿ. ಕೆಲಸ ಬರೀ ದುಡ್ಡುಗೋಸ್ಕರ ಮಾಡಬಾರ್ದು, ದುಡ್ಡು ಜೊತೆ ಸ್ವಲ್ಪ ನಂಬಿಕೆ ಮತ್ತು ಗೌರವ ಕೂಡ ಗಳಿಸ್ಬೇಕು ಅಂತ ಹೇಳ್ತಾ ನಾನು ಈ ದಿನದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ದೇವ್ರಿಗೊಂದು ನಮಸ್ಕಾರ ಹಾಕಿದೆ. ಅಷ್ಟರಲ್ಲಿ ಅಮ್ಮ ಮನೆ ತುಂಬ ಧೂಪ ಹಾಕ್ತಾ ಇದ್ರು. ಆಮೇಲೆ ಅಮ್ಮನ್ನ ಕರ್ಕೊಂಡು ಮನೆಯಿಂದ 4 ಕಿಲೋಮೀಟರ್ ದೂರದಲ್ಲಿರೋ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋದ್ರಿ. ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಹಂಗೆ ಈ ವಿಡಿಯೋ ನೋಡ್ತಿರೋರಿಗೆ ನನ್ನಷ್ಟೇ ಒಳ್ಳೆ ಬುದ್ಧಿ ಬರಲಪ್ಪ ಅಂತ ಕೇಳ್ಕೊಂಡು ಬಂದೆ. ಒಪ್ತೆ ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೀಯ. ಆಮೇಲೆ ಗಾಡಿ ಎತ್ಕೊಂಡು ಮನೆಗೆ ಬರ್ಬೇಕಾದ್ರೆ ಸ್ವಲ್ಪ ಹೂವು ತಗೊಂಡು ಹಂಗೆ ಲೇಟ್ ಆಗಿತ್ತು ಅಂತ ತಿಂಡಿ ತಗೊಂಡು ಮನೆಗೆ ಬಂದ್ವಿ. ಅಷ್ಟರಲ್ಲಿ ಅತಿಥಿಗಳು ಮನೆ ಹತ್ರ ಕಾಯ್ತಾ ಇದ್ರು. ಆಮೇಲೆ ಅವ್ರಿಗೆ ಹಾಲು ಕೊಟ್ಟು ನಮ್ಮ ಹೊಟ್ಟೆಗೆ ಸ್ವಲ್ಪ ದೋಸೆ ಹಾಕೊಂಡ್ವಿ. ಆಮೇಲೆ ಅಮ್ಮನ್ಕೊಂಡು ಬಾ ಹೇಳಿ ಗಾಡಿ ಎತ್ಕೊಂಡು ಹೊಂಟ್ರೆ ರೋಡ್ ಫುಲ್ಲು ಜಾಮ್ ಆಗಿತ್ತು. ಈ ರೋಡಲ್ಲಿ ನಾನು ಇವತ್ತು ಶೋರೂಮ್ಗೆ ಹೋಗಲ್ಲ ಅಂದ್ಕೊಂಡು ಬೇರೆ ದಾರಿಯಲ್ಲಿ ಹೋದ್ರೆ ಅಲ್ಲೂ ಜಾಮ್ ಆಗಿತ್ತು. ಏನು ಮಾಡೋಕ್ಕಾಗುತ್ತೆ, ಹಣೆ ಬರ ಅಂದ್ಕೊಂಡು ಗಾಡಿನ ಸಂಧಿ ಗಂಡಿಯಲ್ಲಿ ನುಗ್ಗಿಸ್ಕೊಂಡು ಅಂತೂ ಇಂತೂ ಶೋರೂಮ್ ಹತ್ರ ಬಂದು ರೀಚ್ ಆದೆ. ಹಲೋ ಹಾಯ್, ಏನು ಯಾವ ಇದೇ ಜಾಯ್ತಾ ಕೂತಿರ್ತೀರಿ? ಏನು ಸ್ಪೆಷಲ್ಲು? ಇವನು ಗಂಡಸ್ ಥರನೇ ಅದೇ, ಗಂಡಸಲ್ಲ ಇವನು. ಆಮೇಲೆ 1:30 ಆಗಿತ್ತು, ಊಟದ ಸಮಯ ಬಂದಿತ್ತು. ಗಾಡಿ ಎತ್ಕೊಂಡು ಮನೆಗೆ ಬಂದೆ. ಅಷ್ಟರಲ್ಲಿ ನಮ್ಮ ಬುಡ್ರಮ್ಮನ್ ಬಂದಿಟ್ಲು. ಅವಳನ್ನ ನೋಡಿದಾಗೆಲ್ಲ ನನ್ನ ಕಾರ್ ತೀಟೆ ಮಾಡಬೇಕು ಅಂತ ಅನಿಸ್ತದೆ. ಮಂದೆ ಮಾರಿ ಬೇಕಲ್ಲ ಲಾಲಿಪಾಪ್. ಆಮೇಲೆ ಸ್ವಲ್ಪ ಹೊತ್ತು ಅವಳ ಜೊತೆ ಆಟ ಆಡಿದೆ. ಆಮೇಲೆ ಶೋರೂಮ್ ಬಂದೆ. ಅಷ್ಟರಲ್ಲಿ ರಂಜಿತ್ ಲಿಫ್ಟಲ್ಲಿ ಸಿಗ್ಲಾಕೊಂಡ್ಬಿಟ್ಟಿದ್ದ. ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಏನಾಯ್ತು ನಿಮ್ಗೆ? ಇದೇ ಖುಷಿಯಲ್ಲಿ ಏನು ಅನಿಸ್ತಾ ಇದೆ? ನಿಮ್ಮ ಭಾವನಾತ್ಮಕ ಇದು ಏನು ಅನಿಸ್ತದೆ ನಿಮ್ಗೆ? ನಿಮ್ಮ ಫೀಲಿಂಗ್ ಏನು ಅನಿಸ್ತಾ ಇದೆ? ಲೈಟ್ ಹಾಕ್ತೀನಿ, ಹಾಕಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನಿಸ್ತದೆ? ಮುದ್ದು ಕೊಡ್ಬೇಕು ಅನಿಸ್ತಾ ಇದೆಯಾ? ಬರೀ ಇಂಥದೆಯಾ? ಸಂಜೆ ರಾಕಿ ಬಾಯ್ ಅಷ್ಟರಲ್ಲಿ ಪೂಜೆ ಮಾಡ್ತಾ ಇದ್ರು. ಇವರೊಂಥರ ಸಕಲ ಕಲಾ ವಲ್ಲಭ. ಪೂಜೆ ಮಾಡೋ ಟೈಮಲ್ಲಿ ಪೂಜಾರಿ ಆಗ್ತಾರೆ, ಕರೆಂಟ್ ಇಲ್ಲದ ಟೈಮಲ್ಲಿ ಎಲೆಕ್ಟ್ರಿಷಿಯನ್ ಆಗ್ತಾರೆ, ಟೀ ಕುಡಿಬೇಕು ಅಂತ ಟೈಮಲ್ಲಿ ಸ್ಪಾನ್ಸರ್ ಆಗ್ತಾರೆ. ಇಷ್ಟೆಲ್ಲ ಕ್ವಾಲಿಟಿ ಇರೋ ನಮ್ಮ ರಾಕಿ ಬಾಯಿ ಮದುವೆ ಯಾಕಾಗಿಲ್ಲ ಅಂತ ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ? ನೋಡಿ ಆಕಾಶ್, ಅಮ್ಮನ ಹುಡುಗಿನ ಮದುವೆ ಮಾಡ್ಕೊಂಡು ಅತ್ತೆ ಸೊಸೆ ಜಗಳ ನೋಡ್ಕೊಂಡು ಸುತ್ತಮುತ್ತ ಆಡಾಡ್ಕೊಂಡು ಇರಕ್ಕೆ ನನ್ನ ಕೈಲಿ ಆಗಲ್ಲ. ಇವ್ರ ಹೇಳಿಯೋ ಡೈಲಾಗೆ ತಲೆಕೆಟ್ಟು ಶೋರೂಮ್ ಕ್ಲೋಸ್ ಮಾಡ್ಕೊಂಡು ಮನೆಗೆ ಬಂದೆ. ಇವತ್ತು ಏನೋ ಒಂದು ಮಿಸ್ ಹೊಡಿತೈತೆ ಅನ್ನೋ ಅಷ್ಟರಲ್ಲಿ ನಮ್ಮ ಬುಡ್ರಮ್ಮಂಗೆ ಕಾಣಿಸುತ್ತಲು. ಇನ್ನೊಂದ್ಸಲ ಹೊಡಿತೀನಿ, ನೆಗಿ ತಗೊಳ್ಳಿ ಅಂದ್ಬಿಟ್ಟು ಇವ್ನ ಅಲಿಸ್ಬೇಕು ಅಂದ್ಬಿಟ್ಟು ಗಿಲ್ಲು ಬಿಡ್ತೀನಿ. ಇವಾಗ ಅದ್ಕಾಗ್ಬಿಟ್ಟು ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಮಕ್ಕಳನ್ನ ಆಳ್ಸೋದ್ರಲ್ಲಿ ನಿಂಗೆ ಏನು ಸಿಗ್ತದೆ ಅಂತ ಕೇಳ್ತೀರಾ? ನನಗಿದ್ರ ಒಂಥರ ಸಂತೋಷ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.